ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಅಂಗಡಿ ಮಾಲೀಕ ಮುಖೇಶ್ ಅವರು ಹೇಳೋ ಪ್ರಕಾರ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಒಂದು, ಪೊಲೀಸರು ತಮಗಿಷ್ಟ ಬಂದಂಗೆ ಒಂದಷ್ಟು ಅಂಶಗಳನ್ನ ಸೇರ್ಪಡೆ ಮಾಡಿದ್ದಾರೆ ಅಂತ ಈ ಆರೋಪಿಗಳ ಹೆಸರಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾರ ರಕ್ಷಣೆಗೆ ನಿಂತಿದ್ದಾರೆ ಪೊಲೀಸರು ಅನ್ನೋದು ಸಹಜವಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾವಾಗ ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಳ್ತೋ ಪೊಲೀಸರು ಯಾರ್ದೋ ರಕ್ಷಣೆಗೆ ಮುಂದಾಗ್ತಿದ್ದಾರಾ? ಶ್ರುತಿ, ಸದ್ಯದ ಬೆಳವಣಿಗೆಯಲ್ಲಿ ಏನು ಈ ಅನುಮಾನ ಚಾಲಿಸ ಹಾಕಿದ್ದಕ್ಕೆ ಒಂದು ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ರು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಮುಖವಾಗಿ CCTV ಫೋಟೇಜ್ಗಳನ್ನು ಪೊಲೀಸರು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಆಧರಿಸಿ ನಾವು ಒಂದು FIR ಅನ್ನು ದಾಖಲಿಸಿದ್ದೀವಿ ಅಂತಂತ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇತ್ತ ಕಡೆ ಅಂಗಡಿ ಮಾಲೀಕ ಮುಖೇಶ್ ಏನು ಹಲ್ಲೆಗೆ ಒಳಗಾಗಿದ್ರು ಅವರು ಒಂದು ಆರೋಪವನ್ನು ಪೊಲೀಸರ ಮೇಲೆ ಭಾಳ ಗಂಭೀರವಾಗಿ ಮಾಡ್ತಾವ್ರೆ. ನಾನು ನೀಡಿದಂಥ ದೂರಿನಲ್ಲಿ ಕೆಲ ಅಂಶಗಳನ್ನು ಇವರು ಹಾಕಿಲ್ಲ, ಕೇವಲ ಭಜನೆ ಮಾಡಿದ್ರು ಅಂತಂತೇಳಿ ನನಗೆ ಕನ್ನಡ ಓದಲಿಕ್ಕೆ ಬರಲ್ಲ, ಅವ್ರು ಏನು ಬರ್ತಿದ್ರು ಅದಕ್ಕೆ ಸಹಿ ಮಾಡಿದ್ದೀನಿ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈಗ ಬಂಧಿತರಾಗಿರೋರು ಮತ್ತು FIRನಲ್ಲಿ ದಾಖಲಾಗಿರ್ತಕ್ಕಂಥ ಹೆಸರುಗಳ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಪೊಲೀಸರು ಆರೋಪಿಗಳ ರಕ್ಷಣೆಗೆ ನಿಂತಿದ್ದರೆ ಏನು CCTV ಫೋಟೇಜ್ಗಳು 5 ನಿಮಿಷದ್ದು ಮತ್ತು ಒಂದು 2 ನಿಮಿಷದ್ದು 2 CCTV ಫೋಟೇಜ್ಗಳು ಭಾಳ ಕ್ಲಿಯರಾಗಿ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರ ಸಿಗುವಂಥದ್ದು. ಜೊತೆಗೆ ಅದನ್ನು ಒಂದು ವೇಳೆ ಅವರು ಬದಲಾಯಿಸಿದರೆ ಪೊಲೀಸರಿಗೆ ಈ ವಿಚಾರದಲ್ಲಿ ಶಿಕ್ಷೆ ಆಗೋ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪವನ್ನು ನಗರ ಪೊಲೀಸ್ ಆಯುಕ್ತರು ನಾನು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲಿ ಪ್ರಕರಣದಲ್ಲಿ 3 ಬಂಧನ ಆಗಿದೆ. ಆದರೆ ಇಷ್ಟು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಭಾಗದಲ್ಲಿ ಒಂದು ಕೋಮು ಸಂಘರ್ಷಕ್ಕೆ ಕಾರಣ ಆಗ್ಬೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇನ್ನೂ 3 ಆರೋಪಿಗಳನ್ನು ಪೊಲೀಸರು ಯಾಕೆ ಇದುವರೆಗೂ ಬಂಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸ್ ಮೂಲಗಳ ಪ್ರಕಾರ ಅವರನ್ನು ಹುಡುಕಾಟ ನಡೆಸ್ತಾ ಇದ್ದೀವಿ. ಶೀಘ್ರದಲ್ಲಿ ಉಳಿದ 3 ಬಂಧಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಸಹಜವಾಗಿ ಅಂಗಡಿ ಮಾಲೀಕ ಮುಖೇಶ್ ಅವರು ಹೇಳೋ ಪ್ರಕಾರ ನಾನು ಕೊಟ್ಟಿರುವ ಅಂಶಗಳು ಕೂಡ ದೂರಿನಲ್ಲಿ ಉಲ್ಲೇಖ ಆಗಿಲ್ಲ, ಅಲ್ಲಿ ಬೇರೆ ಅಂಶಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟ ಅಂತ ಅನ್ಸುತ್ತಾ? ಯಾರನ್ನೋ ರಕ್ಷಣೆ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಒಂದು. ಮತ್ತೊಂದು ಪ್ರಶ್ನೆ ಬರೋದು, ಏಕಾಏಕಿ ಒಳಗಡೆ ಅಂಗಡಿ ಒಳಗಡೆ ನುಗ್ತಾರೆ, ಎಳೆದು ಕರ್ಕೊಂಡು ಬಂದು ಹಲ್ಲೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಶ್ರುತಿ, ಖಂಡಿತವಾಗ್ಲೂ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಎದ್ದೇಳುವಂಥದ್ದು. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಏನು ಪ್ರಮುಖ ಆರೋಪಿ ಇದ್ದಾನೆ ಆತನ ಮೇಲೆ ಇದೇ ರೀತಿ ಈ ಹಿಂದೆ 2 ಬಾರಿ ಬೆದರಿಸಿ ಹಲ್ಲೆ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ರೀತಿಯಾಗಿ ರಾಜಾರೋಷಗೆ ಅದು ಸಂಜೆ 6:30 ಟೈಮಲ್ಲಿ ಬಂದು ಪಬ್ಲಿಕ್ ರಸ್ತೆಯಲ್ಲಿ ಈ ರೀತಿಯಾಗಿ ಒಡೆದು ಬೆದರಿಸಿ ಅದು ಹನುಮಾನ್ ಚಾಲಿಸ ಪ್ಲೇ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಹೊಡಿತಾರೆ ಅಂತಂದರೆ ಇಲ್ಲಿಯ ಭದ್ರತಾ ವ್ಯವಸ್ಥೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇಲ್ಲಿ ಯಾವುದೇ ರೀತಿಯ ಪೊಲೀಸರ ಒಂದು ಭಯ ಭೀತಿ ರೌಡಿಗಳಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಅಂಶ ಏನಂತಂದರೆ ಈ ರೀತಿ 2 ಪ್ರಕರಣಗಳಲ್ಲಿ ಹಿಂದೆ ಇದೇ ರೀತಿ ಆಗಿದ್ದಾನೆ, ಈಗ 3ನೇ ಪ್ರಕರಣ ಇದೇ ರೀತಿ ಮಾಡಿದ್ದಾನೆ. ಆದರೂ ಆತನ ಮೇಲೆ ರೌಡಿ ಶೀಟ್ ಏನಾದರೂ ಓಪನ್ ಮಾಡುವ ಕ್ರಮಕ್ಕೆ ಯಾಕೆ ಪೊಲೀಸರು ಮುಂದಾಗ್ತಾ ಇಲ್ಲ? ಇದು ಸಹ ಪೊಲೀಸರ ಒಂದು ದೌರ್ಬಲ್ಯನ ಅಥವಾ ಪೊಲೀಸರು ಒಂದು ವರ್ಗದ ಜನರನ್ನು ರಕ್ಷಣೆಗೆ ಮಾಡಲಿಕ್ಕೆ ನಿಂತಿದ್ದಾರೆ ಅನ್ನೋ ಒಂದು ಅನುಮಾನವನ್ನು ಹುಟ್ಟಾಗ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ CCTVಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 6 ಜನ ಬಂದು ಹಲ್ಲೆ ಮಾಡೋದು, ಅದರಂತೆ 6 ಜನರ ಹೆಸರನ್ನ FIRನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದರೆ ಈ ಒಂದು ಹಲ್ಲೆ ಮಾಡಿದವರು ಅವರೇನಾ ಅನ್ನೋದು ಇನ್ನೂ ಪ್ರಶ್ನೆ ಆಗಿರುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.